ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಕೋಲಾರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿಗ್ ಫೈಟ್ ಇದೆ. ಕಾಂಗ್ರೆಸ್ಗೆ ತಲೆಬಿಸಿ ಆಗಿದೆ ಬಣ ರಾಜಕೀಯ. ಮುನಿಯಪ್ಪ ಬಣ ಇಲ್ಲಿವರೆಗೆ ಪ್ರಚಾರಕ್ಕೆ ಬಂದೇ ಇಲ್ಲ. ಹಾಗಾದ್ರೆ ಮೈತ್ರಿ ಅಭ್ಯರ್ಥಿಗೆ ಇದು ಹೆಲ್ಪ್ ಆಗುತ್ತಾ ಅದು ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಕೋಲಾರದಲ್ಲಿ ಅನ್ನೋದನ್ನ ತಿಳಿಸೋದಕ್ಕೆ ದೀಪಕ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೋಲಾರದ ಬಗ್ಗೆ ತಿಳಿಸ್ಕೊಡ್ತಾರೆ. ಪ್ರಶಾಂತ್, ವಿ ಹ್ಯಾವ್ ವೆರಿ ಲೆಸ್ ಟೈಮ್. ದೀಪಕ್, ತುಂಬಾ ಕಡಿಮೆ ಸಮಯ ಇದೆ. ಕೋಲಾರದಲ್ಲಿ ಮುನಿಸ್ವಾಮಿ ವರ್ಸಸ್ ಮುನಿಯಪ್ಪ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಕೊನೆಗೆ ಹೋಗಿ ಮಲ್ಲೇಶ್ ಬಾಬು ವರ್ಸಸ್ KV ಗೌತಮ್ ಆಯಿತು. ಏನು ಇಫೆಕ್ಟ್ ಆಗ್ಬೋದು ಚುನಾವಣೆ ನೋಡಿದರೆ? ಏನು ಚರ್ಚೆ? ಪ್ರಶಾಂತ್, ಒಂದು ವಿಚಾರವನ್ನ ಗಮನಿಸಬೇಕಿಲ್ಲಿ. 2019ರ ಚುನಾವಣೆಯಲ್ಲಿ ಏನಾಯ್ತು, KH ಮುನಿಯಪ್ಪನವ್ರನ್ನ ಸೋಲ್ಸಬೇಕು ಅಂತ ಕಾಂಗ್ರೆಸ್ ನಿಂದ ಬಹಿರಂಗವಾಗಿ ಪ್ರಚಾರಗಳು ನಡೀತು, ತೆರೆಮರೆಯಲ್ಲಿ ಕೆಲಸಗಳು ನಡೀತು. ವ್ಯಕ್ತಿಗತವಾಗಿ ಅವ್ರನ್ನ ಸೋಲಿಸಲೇಬೇಕು ಅನ್ನುವಂತಹ ಪಣವನ್ನ ತೊಟ್ಟಿ ಸೋಲ್ಸಿದ್ರು. ಆದ್ರೆ ಈ ಬಾರಿ ಕಾಂಗ್ರೆಸ್ ನಲ್ಲಿ KH ಮುನಿಯಪ್ಪನವರು ಮುನಿಸ್ಕೊಂಡಿದ್ರು ಸಹ KH ಮುನಿಯಪ್ಪನವರ ಬಣದವರು ಎಲ್ಲೂ ಸಹ ಸಭೆ ಮಾಡುವಂತದ್ದಾಗ್ಲಿ ಮತ್ತೆ ತೆರೆಮರೆಯಲ್ಲಿ ಕೆಲಸ ಮಾಡದಂತೆ ಕಾಣಿಸ್ತಾ ಇಲ್ಲ. ಇದ್ರ ನಡುವೆ ರಮೇಶ್ ಕುಮಾರ್ ಅವರು KH ಮುನಿಯಪ್ಪನವರ ಅಡಿಯನಿಗೆ ಟಿಕೆಟ್ ತಪ್ಪಿಸಿ ಏನು ಈಗ ಗೌತಮ್ ಅವ್ರಿಗೆ ಲಾಭ ಆಗಿದೆ. ಈ ಒಂದು ಪ್ರತಿಷ್ಠೆಯಾಗಿ ಈಗ ರಮೇಶ್ ಕುಮಾರ್ ಅವರು ಬಣದವರು ಈಗ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ಪ್ರಚಾರವನ್ನ ಹಗಲಿರುಳು ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ನಡುವೆ ಈಗ ಸಿದ್ದರಾಮಯ್ಯನವರು ಏನು ಕೋಲಾರದಲ್ಲಿ ಒಂದ್ ರೀತಿಯಾಗಿ 5 ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಕೂಡ 4 ಬಾರಿ ಸಭೆಯನ್ನ ನಡೆಸಿ ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, 5 ಮತದಾರರ ನಾಯಕರನ್ನ ಕರೆಸಿ ಈ ಬಾರಿ ಏನು ವೋಟಿಂಗ್ ಹೆಚ್ಚಿಗೆ ಆಗ್ಬೇಕು ಅಂತ ಹೇಳಿ ಪ್ರಮುಖವಾಗಿ ಅಲ್ಪಸಂಖ್ಯಾತರ ಮೇಲೆ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ. ಮೊನ್ನೆ ಏನು ಜಮೀರ್ ಅಹಮದ್ ಅವರು ಸಹ ಮೌಲ್ವಿಗಳನ್ನ ಕರೆಸಿ ಮತ್ತೆ ಮುಸ್ಲಿಂ ಮುಖಂಡರನ್ನ ಕರೆಸಿ ಸಭೆಯನ್ನ ಮಾಡಿ ಪ್ರತಿಯೊಬ್ರು ಸಹ ಇದುವರೆಗೂ ಯಾರ್ಯಾರು ಮತ ಹಾಕಿಲ್ಲ ಅವ್ರನ್ನೆಲ್ಲರನ್ನೂ ಕರೆಸಿ ಮನೆಗೆ ಹೋಗಿ ತಾವೇ ಕರ್ಕೊಂಡ್ ಬಂದು ಮತ ಹಾಕ್ಸ್ಬೇಕು ಅಂತ ಹೇಳಿ ಲೀಡರ್ಗಳಿಗೆ ಒಂದ್ ರೀತಿಯಾಗಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದ್ರ ನಡುವೆ ಸಾಕಷ್ಟು ಕುತೂಹಲ ಇರ್ತಕ್ಕಂಥದ್ದಂದ್ರೆ 2 ಬಾರಿ ಮಲ್ಲೇಶ್ ಬಾಬು ಅವರು ಸೋತಿದ್ದಾರೆ. ಈ ಬಾರಿ ಅನುಕಂಪ ಇದೆಯಾ ಅನ್ನುವಂಥದ್ದು ಮೂಡ್ತಾ ಇದೆ. ಇದ್ರ ನಡುವೆ JDS ಮತ್ತೆ BJP ಸಹ ಸಮನ್ವಯ ಎದ್ದು ಕಾಣಿಸ್ತಾ ಇದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಎರಡು ಪಕ್ಷಗಳು ಕೂಡ ಈ ಬಾರಿ ಜಿದ್ದಾಜಿದ್ದಿಯಾಗಿ ಎಲೆಕ್ಷನ್ ನಡೀತಾ ಇರ್ತಕ್ಕಂಥದ್ದು. ಯಾರು ಗೆಲ್ತಾರೆ? ಎಸ್ ದೀಪಕ್, ಧನ್ಯವಾದ ಮಾಹಿತಿ ನೀಡಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ವೋಟ್ ಮಾಡೋದನ್ನ ಮರಿಬೇಡಿ. ನಾಳೆ ಇಷ್ಟೊತ್ತಿಗೆ ಮತದಾನ ಶುರು ಆಗ್ಬಿಟ್ಟಿರುತ್ತೆ. ದಯವಿಟ್ಟು ಎಲ್ಲರೂ ಹೋಗಿ ವೋಟ್ ಮಾಡಿ. ರಜಾ ಅಂದ್ಬಿಟ್ಟು ಊರಿಗೆ ಹೋಗೋದು ಅಥವಾ ಮನೇಲಿ ಆರಾಮಾಗಿ ಕೂತ್ಕೊಳ್ಳೋದನ್ನ ಮಾಡಬೇಡಿ. ವೋಟು ನಮ್ಮ ಹಕ್ಕು, ಜೊತೆಗೆ ನಮ್ಮ ಜವಾಬ್ದಾರಿ. ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.